ಬಿಳಿ ಎಣ್ಣೆ ಇದೆಯಲ್ಲ, ಅದು ಮೋಸ್ಟ್ ಡೆಡ್ಲಿಯೆಸ್ಟ್ ಆಯಿಲ್. ಇದನ್ನ ವಿಶ್ವಸಂಸ್ಥೆ ಕ್ಲಾಸ್ 1 ಕ್ಯಾನ್ಸರ್ ಕಾರಕ ಅಂತ ಘೋಷಿಸಿದೆ. ಅಷ್ಟೇ ಅಲ್ಲ, ಭಾರತೀಯ ಆಹಾರ ಸುರಕ್ಷತೆ ಕಾಯ್ದೆಯಲ್ಲೂ ಇದನ್ನ ನಿಷೇಧಿಸಲಾಗಿದೆ. ಇಂಥ ಒಂದು ನಿಷೇಧಿತ ಪದಾರ್ಥವನ್ನ ಈ ಖದೀಮರು ನಮ್ಮ ಎಣ್ಣೆ ಹಾಗೂ ಆಹಾರ ಪದಾರ್ಥದೊಳಗೆ ಕಲಬೆರಕೆ ಮಾಡ್ತಾರೆ. ಆ ಮೂಲಕ ನಮಗೆ ಭೀಕರ ಕಾಯಿಲೆಯನ್ನ ಕೊಡ್ತಿದ್ದಾರೆ. ಈ ಕರಾಳ ದಂಧೆಯ ಕ್ರೂರ ಮುಖಗಳನ್ನು ನಾನು ಪರಿಚಯಿಸ್ತೀನಿ, ಬನ್ನಿ. ಹಾಗಾದ್ರೆ ಈ ಎಣ್ಣೆ ಯಾವುದು, ಇದರೊಳಗೆ ಹೇಗೆ ಕಲಬೆರಕೆ ಮಾಡ್ತಾರೆ, ಈ ಎಲ್ಲಾ ಮಾಹಿತಿ ಸಂಗ್ರಹಿಸಲು ನಮ್ಮ ತನಿಖೆ ಮುಂದುವರಿಸಿದ್ವಿ. ಈ ಬಿಳಿ ಎಣ್ಣೆಯ ಅಸಲಿಯತ್ತು ತಿಳಿಯಲು ಮೊದಲು ನಾವು ಬೆಂಗಳೂರಿನ ಬಿಬಿಎಂಪಿ ಆಹಾರ ಪ್ರಯೋಗಾಲಯಕ್ಕೆ ತೆರಳಿದ್ವಿ. ಆದ್ರೆ ಅಲ್ಲಿ ಈ ಎಣ್ಣೆ ಟೆಸ್ಟ್ ಮಾಡುವ ಸಾಧನವೇ ಇಲ್ಲ ಅಂತ ನಮ್ಮನ್ನ ವಾಪಸ್ ಕಳುಹಿಸಿದ್ರು. ಅಲ್ಲಿಂದ ಕೆಆರ್ ರಸ್ತೆಯಲ್ಲಿರೋ ಸರ್ಕಾರಿ ಆಹಾರ ಪ್ರಯೋಗಾಲಯಕ್ಕೂ ಬಂದ್ವಿ. ಅಲ್ಲೂ ಅದೇ ರೀತಿಯ ಬೇಜವಾಬ್ದಾರಿತನದ ಉತ್ತರ. ಸರ್ಕಾರಿ ಪ್ರಯೋಗಾಲಯಗಳು ಅಸಹಾಯಕತೆ ವ್ಯಕ್ತಪಡಿಸಿದಾಗ ನಾವು ಖಾಸಗಿ ಪ್ರಯೋಗಾಲಯಗಳತ್ತ ಮುಖ ಹಾಕಿದ್ವಿ. ಆದರೆ ಅವರ ಪ್ರಯೋಗದ ಶುಲ್ಕವೇ ಸಾವಿರಾರು ರೂಪಾಯಿ ಇತ್ತು. ಕೊನೆಗೆ ನಾವು ಒಂದು ಸ್ಯಾಂಪಲ್ ಅನ್ನ ಜಪಾನಿಗೂ ಕಳಿಸಿದ್ವಿ. ಈ ಮಧ್ಯೆ ಆಹಾರ ತಜ್ಞ ರಘು ಅವರು ಇದನ್ನ ಟೆಸ್ಟ್ ಮಾಡಿ ರಿಸಲ್ಟ್ ಕೊಟ್ರು. ಆ ರಿಸಲ್ಟ್ ನಿಜವಾಗ್ಲೂ ನಮ್ಮನ್ನ ಬೆಚ್ಚಿ ಬೀಳಿಸಿತು. ಇದು ಮಿನರಲ್ ಆಯಿಲ್. ಎಸ್, ಇದೊಂದು ಪೆಟ್ರೋಲಿಯಂ ಉತ್ಪನ್ನ. ನೀವು ಕೊಟ್ಟ ಎಣ್ಣೆ ಮಿನರಲ್ ಆಯಿಲ್ ಅಥವಾ ಅದು ಪ್ಯಾರಾಫಿನ್. ಈ ಪ್ಯಾರಾಫಿನ್ ಮಿನರಲ್ ಆಯಿಲ್ ಏನು ಅಂತ ಹೇಳಿದ್ರೆ, ಪೆಟ್ರೋಲಿಯಂ ಪದಾರ್ಥ ಇದೆಯಲ್ಲ, ನೀವು ಕ್ರೂಡ್ ಆಯಿಲ್ ತಂದಾಗ ಅದರಲ್ಲಿ ಡೀಸಲ್ಲು, ಕೆರೋಸಿನ್ನು, ಪೆಟ್ರೋಲು, ಗ್ಯಾಸೋಲಿನ್ನು, ಬಣ್ಣಗಳು, ಡೈಸ್ಗಳು, ಆ್ಯಸೋ ಡೈಸ್ ಅಂತ ಹೇಳ್ತಾರೆ, ಡೈಸ್ಗಳು, ಆಮೇಲೆ ಗ್ರೀಸ್ಗಳು, ಪ್ಯಾರಾಫಿನ್ಗಳು, ಈ ವ್ಯಾಸಲಿನ್ ಎಲ್ಲ ಹಚ್ಕೊಳ್ತೀವಲ್ಲ, ಇವೆಲ್ಲ ಬರ್ತವೆ. ಒಂದು 200-300 ಪದಾರ್ಥ ಬರ್ತದೆ ಪೆಟ್ರೋಲಿಯಮಲ್ಲಿ. ಅದ್ರ ಜೊತೆ ಒಂದು ಈ ಮಿನರಲ್ ಆಯಿಲ್ ಅಂತ ಬರುತ್ತೆ, ಪ್ಯಾರಾಫಿನ್ ಅಂತ ಅಥವಾ ಮಿನರಲ್ ಆಯಿಲ್ ಅಂತ ಹೇಳ್ತಕ್ಕಂಥ. ಇದೊಂದು ಕ್ಯಾನ್ಸರ್ ಕಾರಕ ಹಾಗೂ ಆರೋಗ್ಯಕ್ಕೆ ಮಾರಕವಾದ ವಿಷವಸ್ತು. ಇದು ನಿಷೇಧಿತ ಪದಾರ್ಥ. ನಮ್ಮ ಭಾರತೀಯ ಕಾನೂನು ಏನಿದೆಯಲ್ಲ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲಿ ಮಿನರಲ್ ಆಯಿಲ್ ಇಸ್ ಬ್ಯಾಂಡ್. ಮಿನರಲ್ ಆಯಿಲ್ನ ಯಾವುದೇ ವೆಜಿಟೇಬಲ್ ಹಾಕ್ಬೋದು. ಸೊ ಈ ರೀತಿ ಮಿನರಲ್ ಆಯಿಲ್ ಬ್ಯಾಂಡ್, ಮಿಕ್ಸ್ ಮಾಡೋಂಗಿಲ್ಲ. ಕಾಸ್ಮೆಟಿಕ್ ಮಾತ್ರ ಅದು ಹೋಗ್ತಕ್ಕಂಥದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಏನಿದೆಯಲ್ಲ, ಅವರು ಇದನ್ನು ಕ್ಲಾಸ್ 1 ಕಾರ್ಸಿನೋಜನ್ ಅಂತಾರೆ. ಕ್ಲಾಸ್ 1 ಕಾರ್ಸಿನೋಜನ್ ಅಂತ ಹೇಳಿದ್ರೆ ಗ್ರೂಪ್ 1 ಅಂತ ಹೇಳಿದ್ರೆ, ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ ಕಾಸಿಂಗ್ ಅಂತ. ಕ್ಯಾನ್ಸರ್ ಉಂಟು ಮಾಡುವ ವಸ್ತುಗಳಿಗೆ ಒಂದು ಲಿಸ್ಟ್ ಮಾಡಿದೆ, ಪಟ್ಟಿ ಮಾಡಿದೆ ವಿಶ್ವ ಆರೋಗ್ಯ ಸಂಸ್ಥೆ. ಆ ಪಟ್ಟಿಯ ಗ್ರೂಪ್ 1ನಲ್ಲಿ ಇದಿದೆ, ಮಿನರಲ್ ಆಯಿಲ್ ಇದೆ. ಅಪಾಯ ಕಟ್ಟಿಟ್ಟ ಬುತ್ತಿ. ಇದನ್ನ ತಿಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಚಿಕ್ಕ ಮಕ್ಕಳಿಗಂತೂ ತುಂಬ ಅನ್ಯಾಯ. ಯಾಕೆಂತ ಹೇಳಿದ್ರೆ ಪಾಪ ಅವರ ಜೀರ್ಣಾಂಗಗಳು ಪರಿಪೂರ್ಣವಾಗಿ ಬೆಳೆದೇನೆ ಇರುವಂತಹ ಜೀರ್ಣಾಂಗಗಳ ಮೇಲೆ ಇಂಥದ್ದೊಂದು ಹಾಕಿದಾಗ ಅತಿಯಾದ ಒತ್ತಡ ಆಗಿ ಮಕ್ಕಳು ಎಷ್ಟೋ ಸತಿ ಸಾವನ್ನು ಕೂಡ ಆಗ್ಬೋದು. ತುಂಬ ಪ್ರಮಾಣದಲ್ಲಿ ಇದನ್ನು ತಗೊಂಡಾಗ ಸಾವಿಗೆ ಕೂಡ ಕಾರಣ ಆಗುತ್ತೆ. ಮಕ್ಕಳಲ್ಲಿ, ಗರ್ಭಿಣಿಯರಲ್ಲಿ ಮತ್ತು ಗರ್ಭಪಾತ ಕೂಡ ಆಗಬಹುದು. ಅಷ್ಟೇ ಅಲ್ಲದೆ ಮಲಬದ್ಧತೆಗೂ ಮೂಲವಾಗಬಹುದು. ಬಿಕಾಸ್ ಇವೇನು ಮಾಡ್ತವೆ, ಡಿಹೈಡ್ರೇಷನ್ ಮಾಡ್ತವೆ. ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ತೊಂದರೆ ಆಗುತ್ತೆ. ಈಗ ನೋಡಿ, ನಮ್ಮ ಸಣ್ಣ ಕರಳಿನಿಂದ ದೊಡ್ಡ ಕರಳ ತನಕ ಕಕ್ಕಸ್ ರೆಡಿ ಮಾಡೋ ಒಂದು ವ್ಯವಸ್ಥೆ ಆಗಬೇಕು. ಅಲ್ಲಿ ನೀರು ಪ್ರತಿ ಸತಿ ಆ ಗೋಡೆಗಳಿಗೆ ತಳ್ತಾ ಇರಬೇಕು. ಇಲ್ಲ ಅಂದರೆ ಅಲ್ಲಿ ಮಲಬದ್ಧತೆ ಶುರು ಆಗುತ್ತೆ. ಈ ತಿಳಿ ಏನು ಮಾಡುತ್ತೆ, ನೀರು ಅಲ್ಲಿ ಅಂಟ್ಕೊಳ್ದೇ ಇರೋಂಗೆ ಮಾಡುತ್ತೆ. ಬಿಕಾಸ್ ಇಟ್ ಈಸ್ ಆಯಿಲ್, ನೀರನ್ನು ತಳ್ಳಿಬಿಡುತ್ತೆ. ನಾಳೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾರು ಕಮ್ಮಿ ಆಗ್ತಾ ಇದೆ ನಮ್ಮ ಊಟದಲ್ಲಿ, ಈ ಎಣ್ಣೆಗಳ ಅಂಶ ಹೆಚ್ಚಾಗ್ತಾ ಇದ್ದರೆ ಜನ ಕಕ್ಕ ಮಾಡೋಕ್ಕಾಗೋದಿಲ್ಲ ಓವರ್ ಎ ಪೀರಿಯಡ್. ಆ್ಯಂಡ್ ದಟ್ಸ್ ವಾಟ್ ಈಸ್ ಹ್ಯಾಪ್ನಿಂಗ್. ನೀವು ನಿಮ್ಮ ಅಂಕಿಅಂಶಗಳನ್ನು ನೋಡಿ, ಫಾರ್ಮಸ್ಯೂಟಿಕಲ್ ಕಂಪನಿದು ಮಲಬದ್ಧತೆಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಅಂಶ ವರ್ಷ ಹೆಚ್ಚಾಗ್ತಾ ಹೋಗ್ತಾಯಿದೆ. ಇದು ದಿಢೀರೆಲ್ಲ ಕಾಣಿಸೋದಿಲ್ಲ, ನಿಧಾನವಾಗಿ ನಡ್ಕೊಂಡು ಬರತಕ್ಕಂಥ ಪರಿಣಾಮಗಳು. ಇಷ್ಟೊಂದು ಅಪಾಯಕಾರಿಯಾಗಿರೋ ಈ ಮಿನರಲ್ ಎಣ್ಣೆಯ ಬೆಲೆ ಎಷ್ಟು ಗೊತ್ತಾ? ಲೀಟರ್ಗೆ ಬರೀ 30-40 ರೂಪಾಯಿ. ವೈಟ್ ಆಯಿಲ್ ಅಂತ ಸಿಗುವಂಥ ಒಂದು ಕಲಬೆರಕೆಯ ವಸ್ತು 40 ರೂಪಾಯಿಗೆ ಲೀಟ್ರಿಗೆ ಸಿಗುತ್ತೆ. ಇವತ್ತು ನಾವು ಉಪಯೋಗಿಸುವಂಥ ಊಟದ ಪದಾರ್ಥಗಳ ಆಯಿಲ್, ಕಾಯಿಸುವಂಥ ಎಣ್ಣೆ ಪದಾರ್ಥ, ಯಾವುದೇ ಆಯಿಲ್ಗಳಿರ್ಬೋದು, ಕಲಬೆರಕೆಯಾಗಿ ಮಿಶ್ರಣವಾಗಿ ಬಂದಿರುವುದು ನಮಗೆ ತಿಳಿದಂಗೆ ಅದು ಅಧಿಕೃತ ಮಾಹಿತಿ. ಇವತ್ತು ಕಲಬೆರಕೆ ನಡೀತಾ ಇದೆ ಅಂತ.
ಈ ಎಣ್ಣೆಗೆ ಒಂದು ವಿಶೇಷ ಗುಣ ಇದೆ. ಅದೇನಂದ್ರೆ ಇದನ್ನ ಯಾವ ಎಣ್ಣೆಗೆ ಸೇರಿಸ್ತಿರೋ ಅದೇ ರೂಪ, ಅದೇ ಬಣ್ಣ, ಅದೇ ವಾಸನೆ ಪಡೆಯುತ್ತೆ. ಅದು ವಾಸನೆ ಬರೋದಿಲ್ಲ, ಏನೂ ಬರೋದಿಲ್ಲ. ಸೊ ಕೋಕೋನಟ್ ಆಯಿಲ್ ಅಂತ ಇಟ್ಕೊಳ್ಳೋಣ. 25 ml ಕೋಕೋನಟ್ ಆಯಿಲ್ ಹಾಕಿ 75 ml ಈ ಆಯಿಲ್ ಹಾಕಿರಿ. ಅದು ನಿಮಗೆ ಕೋಕೋನಟ್ ಆಯಿಲೇ ಅಂತಲೇ ಅನಿಸುತ್ತೆ. ಇಲ್ಲಿ ನನಗೆ ಫ್ರೀಯಾಗಿ ಬರ್ತಾ ಇದೆಯಲ್ಲ. ಸೊ 1 ಲೀಟರ್ ಕೋಕೋನಟ್ ಆಯಿಲ್ 150 ರೂಪಾಯಿ ಅಂದರೆ ನನಗೀಗ ಫ್ರೀಯಾಗಿ ಬಂದಿರೋ ಆಯಿಲ್ 75% ನಾನು ಅಲ್ಲಿ ಆ್ಯಡ್ ಮಾಡಿದ್ದೀನಿ ಅಂದರೆ ನೋಡಿ ನನ್ನ ಲಾಭ. ಈಗ 1 ಲೀಟರ್ ಕಡಲೆಕಾಯಿ ಎಣ್ಣೆ 200 ರೂಪಾಯಿ ಅಂದರೆ ನಾನು ಅದನ್ನು 100 ರೂಪಾಯಿಗೆ ಹೆಂಗೆ ತರೋಕ್ಕಾಗತ್ತೆ? ನೋಡಿ, 1 kg ಕಡಲೆಕಾಯಿ ಬೀಜ ಕನಿಷ್ಠ ಅಂದರೆ 80 ರೂಪಾಯಿ ಆಗುತ್ತೆ. ಅದು 2.5 kg ಒತ್ತಿದ್ರೆ ನೀವು 1 ಲೀಟರ್ ಬರೋದು. ಅಂದರೆ ನಿಜವಾಗ್ಲೂ ಕಡಲೆಕಾಯಿನೇ ನೀವು ಸರಿಯಾಗಿ ಮಾರಾಟ ಮಾಡಬೇಕಂದ್ರೆ 1 ಲೀಟ್ರಿಗೆ ಕನಿಷ್ಠ ಅಂದರೆ 200-250 ಆಗಬೇಕು. ಈಗ ಎಷ್ಟಕ್ಕೆ ಸಿಗ್ತಾ ಇದೆ ನಿಮಗೆ? ಮತ್ತು ಹೆಂಗೆ ಅದು ಸಾಧ್ಯ ಆಗೋದು? ಇದನ್ನ ನಿಮಗೆ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ಒಂದು ಸಣ್ಣ ಪ್ರಯೋಗ ಮಾಡೋಣ ಬನ್ನಿ. ಈ ಮಿನರಲ್ ಆಯಿಲ್ ಏನಿದೆ ಇದನ್ನ ಹೆಚ್ಚಾಗಿ ಕಲಬೆರಕೆ ಮಾಡಕ್ಕೆ ಯೂಸ್ ಮಾಡೋದು ತೆಂಗಿನ ಎಣ್ಣೆ ಜೊತೆ. ಯಾಕಂದ್ರೆ ತೆಂಗಿನ ಎಣ್ಣೆ ತುಂಬಾ ಕಾಸ್ಟ್ಲಿ, 180 ರೂಪಾಯಿ ಪರ್ ಲೀಟರ್ ಸಿಗುವಂತ ಎಣ್ಣೆ. ಆದ್ರೆ ಈ ಮಿನರಲ್ ಆಯಿಲ್ ಬರೀ 30 ರೂಪಾಯಿಗೆ ಸಿಗುತ್ತೆ, ತುಂಬಾ ಚೀಪ್ ಆಗಿರುತ್ತೆ. ಇದ್ರ ಜೊತೆ ಸೇರಿಸ್ಬಿಟ್ರೆ ಒಬ್ಬ 1 ಲೀಟರ್ ಅಲ್ಲಿ ಮಿನಿಮಮ್ ಅಂದ್ರೂ 60 ರೂಪಾಯಿ ಲಾಭ ಮಾಡ್ಬೋದು. ಅದು ಹೇಗೆ ಬ್ಲೆಂಡ್ ಆಗುತ್ತೆ ನೋಡಿ. ಇದು ತೆಂಗಿನ ಎಣ್ಣೆ, ಮಿನರಲ್ ಆಯಿಲ್. ಇದಕ್ಕೆ ಬ್ಲೆಂಡ್ ಏನು ಇದೇ ಬರಲ್ಲ ನೋಡಿ, ಅಷ್ಟು ತೆಂಗಿನ ಎಣ್ಣೆಗೆ ಅದೇ ಸ್ಮೆಲ್ ಇದೆ. ನಂತರ ಪಾಮ್ ಆಯಿಲು ಇದೆ. ಈ ಪಾಮ್ ಆಯಿಲ್ಗೆ ಯಾವ ರೀತಿ ಮಿನರಲ್ ಆಯಿಲ್ ಮಿಕ್ಸ್ ಆದಾಗ ಸೇರ್ಕೊಳ್ಳುತ್ತೆ ನೋಡೋಣ. ನೋಡಿ, ಅದು ಬ್ಲೆಂಡ್ ಆಗೋ ರೀತಿನೇ ನಿಮಗೆ ಒಂಥರ ಆಶ್ಚರ್ಯ ಮೂಡಿಸುತ್ತೆ. ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ. ಯಾವುದು ಮಿನರಲ್ ಆಯಿಲ್ ಯಾವುದು ಪಾಮ್ ಆಯಿಲ್ ಅಂತ ಗೊತ್ತೇ ಆಗಲ್ಲ. ಜನಸಾಮಾನ್ಯರಿಗೆ ಅಲ್ಲ, ಎಕ್ಸ್ಪರ್ಟ್ಗಳಿಗೆ ಗೊತ್ತಾಗಲ್ಲ ಅಂದರೆ ಜನಸಾಮಾನ್ಯರಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಇದೇ ಪೆಟ್ರೋಲಿಯಂನ, ಇದೇ ಕ್ಯಾನ್ಸರ್ ಕಾರಕ ಎಣ್ಣೆನ ನಾವೆಲ್ಲ ದಿನನಿತ್ಯ ತಿಂತಾನೆ ಇರ್ತೀವಿ. ಎಂಥ ಮೋಸ ನೋಡಿ, ಈ ಖದೀಮರು ನಾವು ತಿನ್ನೋ ಅನ್ನಕ್ಕೆ ವಿಷ ಹಾಕ್ತಿದ್ದಾರೆ, ಬೇರೆ ಬೇರೆ ಆಹಾರ ಪದಾರ್ಥಗಳಿಗೂ ಸೇರಿಸ್ತಾರೆ ಅನ್ನೋ ಶಾಕಿಂಗ್ ನ್ಯೂಸ್ ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಬಯಲಾಯಿತು. ಈ ಬಿಳಿ ಎಣ್ಣೆ ದಂಧೆ ಎಲ್ಲೆಲ್ಲಿ ನಡೆಯುತ್ತೆ, ಈ ಆಯಿಲ್ ಮಾಫಿಯಾದ ಕಬಂಧ ಬಾಹು ಎಲ್ಲಿವರೆಗೆ ಚಾಚಿದೆ ಅಂತ ತಿಳಿದುಕೊಳ್ಳಲು ನಾವು ನಮ್ಮ ರಹಸ್ಯ ಕಾರ್ಯಾಚರಣೆಯನ್ನು ಇನ್ನಷ್ಟು ತೀವ್ರಗೊಳಿಸಿದ್ವಿ. ಆಗ ನಮಗೆ ಗೊತ್ತಾಯಿತು ಇನ್ನಷ್ಟು ಡೆಡ್ಲಿ ಸೀಕ್ರೆಟ್ಸ್. ಆ ಸೀಕ್ರೆಟ್ಸ್ಗಳನ್ನು ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.